ಶಿಥಿಲಾವಸ್ಥೆ ಕಟ್ಟಡ ಜೀವಭಯದಲ್ಲೇ ಮಕ್ಕಳ ವಿದ್ಯಾಭ್ಯಾಸ. ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ. ಜೀವಭಯದಲ್ಲೇ ಮಕ್ಕಳಿಗೆ ನಿತ್ಯ ಪಾಠ ಪ್ರವಚನ. ಕಳಚಿ ಬೀಳುತ್ತಿರೋ ಶಾಲೆ ಮೇಲ್ಛಾವಣಿ, ಬೆರುಕು ಬಿಟ್ಟ ಪಿಲ್ಲರ್ಗಳು. ಶಿಥಿಲಾವಸ್ಥೆ ನೆಲಸಮ ಮಾಡುವಂತೆ ಬಿಇಒಗೆ ಪತ್ರ ಬರೆದರೂ ಕ್ರಮಕ್ಕೆ ಮುಂದಾದ ಶಿಕ್ಷಣ ಇಲಾಖೆ. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಅಹಮದಾಬಾದ್ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡ ನೆಲಸಮ ಮಾಡುವಂತೆ ಪತ್ರ. ಸರ್ಕಾರಿ ಪ್ರಾಥಮಿಕ ಶಾಲೆಯ 28 ಮಕ್ಕಳು ಹಾಗೂ ಅಂಗನವಾಡಿ ಮಕ್ಕಳಿಗೂ ನಿತ್ಯ ಜೀವಭಯ. ಶಿಕ್ಷಣ ಸಚಿವರು ಹಾಗೂ ಬೀದರ್ ಉಸ್ತುವಾರಿ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಬಿರುಕು ಬಿಟ್ಟ ಕೋಣೆಯ ಪಕ್ಕದಲ್ಲೇ ಮಕ್ಕಳಿಗೆ ಪಾಠ ಪ್ರವಚನ. ಪಿಲ್ಲರ್ ಬಿರುಕು ಬಿಟ್ಟ ಕೋಣೆಯಲ್ಲೇ ಅಡುಗೆ ಸಿಬ್ಬಂದಿಗೂ ನಿತ್ಯ ಆತಂಕ. ಕಟ್ಟಡ ನೆಲಸಮಗೊಳಿಸಿ ನೂತನ ಕಟ್ಟಡಕ್ಕೆ ಅನುಮತಿ ಪತ್ರ ಬರೆದರೂ ಕ್ರಮಕ್ಕೆ ಮುಂದಾಗದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು. ಆಗಸ್ಟ್ 8ರಂದು ಪತ್ರ ಬರೆದರೂ ಕ್ರಮಕ್ಕೆ ಮುಂದಾಗದ ಶಿಕ್ಷಣ ಇಲಾಖೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರಾದ ಮನೋಹರ ಸಂತಾಪೋರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಥಿಲಾವಸ್ಥೆ ಕಟ್ಟಡ ನೆಲಸಮ ಮಾಡುವಂತೆ ಪತ್ರ ಬರೆದರೂ ಬಿಇಒ ಡಿಡಿಪಿಐ ಡೋಂಟ್ ಕೇರ್.
ಇದೇ ಗ್ರಾಮದ ಅಹಮದಾಬಾದ್ ಗ್ರಾಮದ ನಿವಾಸಿಯಾಗಿದ್ದು, ಈ ಗ್ರಾಮದಲ್ಲಿ ಈ ಸ್ಕೂಲಲ್ಲಿ ಸುಮಾರು 45 ವರ್ಷ ಹಿಂದುಗಡೆ ಈ ಕಟ್ಟಡದಲ್ಲಿ ನಾವು ಕಲಿತವರಾಗಿದ್ದೀವಿ. ಇಲ್ಲೇನಂತಂದರೆ ಹಳೆದಾಗಿರೋದ್ರಿಂದ ಪರಿಪೂರ್ಣ ಶೀತಲ ವ್ಯವಸ್ಥೆಯಲ್ಲಿ ಬಂದಿದೆ. ಈ ಕೋಣೆಯಂತೂ ಇದ್ರ ಕಬ್ಬಿಣ ಕಾಣಿಸ್ತಾ ಇದೆ. ಇದರದ್ದೇನಪ್ಪ ಅಂದರೆ ಮೇಲ್ಛಾವಣಿ ಬೀಳ್ತಕ್ಕಂಥ ಸಂದರ್ಭ ಇದೆ. ಹಾಗೂ ಇದ್ರ ಪಕ್ಕನೇ ಅಂಗನವಾಡಿ ಕೇಂದ್ರ ಇದೆ. ಅಲ್ಲಿನ ಮಕ್ಕಳು ಇಲ್ಲಿ ಆಡ್ತಾರೆ. ಮತ್ತು ಇಲ್ಲಿರ್ತಕ್ಕಂಥ ಸಣ್ಣ ಸಣ್ಣ 3 ಕೋಣೆಗಳೇನಿದ್ದಾವೆ, ಈ ಕೋಣೆಗಳು ಕೂಡ ಏನಂತಂದರೆ ಎಲ್ಲ ಸೀಳು ಹೋಗಿದ್ದಾವೆ. ಆದ್ದರಿಂದ ಇಲ್ಲಿ ಅನಾಹುತ ಆಗ್ತಕ್ಕಂಥದ್ದು 100ಕ್ಕೆ 100 ಸತ್ಯ ಆಗಿರುತ್ತೆ. ಹಾಗಾಗಿ ಮಾನ್ಯ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ ಬೇಗ ಇದನ್ನು ಡೆಮೊಲಿಷ್ ಮಾಡಿ ಹೊಸ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಯಾಕಂತಂದರೆ ಈಗಾಗಲೇ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರು ಈ ಗ್ರಾಮಕ್ಕೆ ಎಲ್ಲ ಹಂತದ ಕಾಮಗಾರಿ ಮುಗಿಸಿದ್ದಾರೆ. ರೋಡು, ನಾಲಿ, ಪ್ರತಿಯೊಂದು ನೀರು, ಬೋರ್ವೆಲ್ಲು ಎಲ್ಲ ಹೊಡಿಸಿ ಇಲ್ಲಿ 100ಕ್ಕೆ 100 ಕೆಲಸ ಮಾಡಿದ್ದಾರೆ. ಇದಕ್ಕೂ ಕೂಡ ಅವರು ಆಲ್ರೆಡಿ ಆದೇಶ ಮಾಡಿದ್ದಾರೆ. ಈ ಕಟ್ಟಡ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಅದರ ಅಧಿಕಾರಿಗಳು ಬೇಗ ಹೋಗಿ ಕೆಲಸ ಮಾಡ್ತಾ ಇಲ್ಲ. ಅಧಿಕಾರಿಗಳು ಬೇಗ ಎಚ್ಚೆತ್ಕೊಂಡು ಅನಾಹುತ ಆಗ್ತಕ್ಕಂಥದ್ದು ತಪ್ಪಿಸಿ ಇಲ್ಲಿ ಗ್ರಾಮಸ್ಥರಿಗೆ ಮತ್ತು ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಮತ್ತು ಸುಸಜ್ಜಿತವಂತ ಕಟ್ಟಡ ನಿರ್ಮಾಣ ಮಾಡಿಕೊಡ್ಬೇಕಂಥೇಳಿ ನನ್ನ ವತಿಯಿಂದ, ಇಡೀ ಅಹಮದಾಬಾದ್ ಗ್ರಾಮ ವತಿಯಿಂದ ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ.